ಸ್ನೇಹಿತರೆ, NT ಸ್ಕ್ಯಾನ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ನಿಮಗೆ ಹೇಳಿದ್ದೀನಿ NT ಸ್ಕ್ಯಾನ್ ಯಾವಾಗ ಮಾಡಬೇಕು, NT ಸ್ಕ್ಯಾನ್ ಅಲ್ಲಿ ನಾವು ಏನೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಏನೇನ್ ನೋಡ್ತೀವಿ, ಅದರಿಂದ ಏನ್ ಯೂಸ್ಫುಲ್, ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಮಾಡಿದ್ದೀನಿ. ಈಗ ಪ್ರಾಪರ್ NT ಸ್ಕ್ಯಾನ್ ಹೇಗ್ ಮಾಡ್ತಾರೆ, ಇದು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಕೆಲವರು ನನಗೆ ಫೋನ್ ಮಾಡಿಲ್ಲ ಕನ್ಸಲ್ಟೇಷನ್ ತಗೊಳ್ತಾ ಇರ್ತಾರಲ್ವಾ, ಅವರು NT ಸ್ಕ್ಯಾನ್ ರಿಪೋರ್ಟ್ ಕಳಿಸ್ತಾರೆ. ಅದು ಹೆಂಗಿರುತ್ತೆ ಅಂತಂದ್ರೆ ಅದರಲ್ಲಿ ರಿಸ್ಕ್ ಕ್ಯಾಲ್ಕುಲೇಷನ್ ಇರಲ್ಲ. ಓಕೆ, NT ಮೆಜರ್ಮೆಂಟ್ ಒಂದು ಕೊಟ್ಟಿರ್ತಾರೆ, ಬಟ್ ರಿಸ್ಕ್ ಕ್ಯಾಲ್ಕುಲೇಷನ್ ಇರಲ್ಲ. ರಿಸ್ಕ್ ಕ್ಯಾಲ್ಕುಲೇಷನ್ ಇಲ್ಲ ಅಂತಂದ್ರೆ ಅದು ಪ್ರಾಪರ್ NT ಸ್ಕ್ಯಾನ್ ಅಲ್ಲ. ಸೊ ವಾಟ್ ಈಸ್ ಪ್ರಾಪರ್ NT ಸ್ಕ್ಯಾನ್? NT ಸ್ಕ್ಯಾನ್ ಅಂತಂದ್ರೆ ಕೆಲವೊಂದು ಮೆಜರ್ಮೆಂಟ್ಸ್ ತಗೊಂಡು, ಫಾರ್ ಎಕ್ಸಾಂಪಲ್ NT ಥಿಕ್ನೆಸ್, ನೇಸಲ್ ಬೋನ್ ಇದೆಯೋ ಇಲ್ವೋ, ಮತ್ತೆ ಟ್ರೈಕಸ್ಪಿಡ್ ರೀವೆಜಿಟೇಷನ್ ಬಗ್ಗೆ, ಸೊ ಇದೆಲ್ಲದ್ರ ಬಗ್ಗೆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಅಂಡ್ ರಿಸ್ಕ್ ಕ್ಯಾಲ್ಕುಲೇಷನ್ ಸಾಫ್ಟ್ವೇರ್ ಯೂಸ್ ಮಾಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಫೀಟಲ್ ಮೆಡಿಸಿನ್ ಫೌಂಡೇಶನ್ UK ಅವ್ರದ್ದಿದೆ, ಅದ್ರದ್ದು ಸಾಫ್ಟ್ವೇರ್ ಯೂಸ್ ಮಾಡಿ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿ ಅಟ್ ದ ಎಂಡ್ ಆಫ್ ದ ರಿಪೋರ್ಟ್ ಟ್ರೈಸೋಮಿ 21, 18, 13 ಗೆ ಲೋ ರಿಸ್ಕ್ ಇಲ್ಲ ಹೈ ರಿಸ್ಕ್ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿರ್ಬೇಕು. ದಿಸ್ ಈಸ್ ಪ್ರಾಪರ್ NT ಸ್ಕ್ಯಾನ್. NT ಸ್ಕ್ಯಾನ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ರಿಪೋರ್ಟ್ಸ್ ನ ನೀವು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ಸೊ ಹೋಪ್ ತುಂಬಾ ಜನರ ಪ್ರಶ್ನೆಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಸುತ್ತೆ. ಥ್ಯಾಂಕ್ ಯು.